ಅಣ್ಣ ನನಗೆ ಅರ್ಜೆಂಟಾಗಿ 2 ಲಕ್ಷ ಬೇಕಾಗಿದೆ. ಅದಕ್ಕೆ ನೀನು ನನ್ನ ಹತ್ರ ಪರ್ಮಿಷನ್ ತೊಗೋಬೇಕಾ? ಆದರೂ ನಿನಗೊಂದು ಮಾತು ತಿಳಿಸಿನೇ ತೊಗೋಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಒಳ್ಳೆ ಹುಡುಗ, ಈಗ ಹೇಳಿದೆಯಲ್ಲ, ಹೋಗು, ಲಾಕರ್ನಲ್ಲಿ ಇಟ್ಟಿದ್ದೀನಿ, ತಗೊಂಡು ಹೋಗು. ಬಂದ್ಯಾ? ನಿನ್ನನ್ನೇ ಹುಡ್ಕೋತಾ ಬಂದೆ. ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ನನಗೊಂದು ದೊಡ್ಡ ಸತ್ಯ ದರ್ಶನ ಆಗೋಯ್ತು. ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀಯಾ? ನನಗೆ ಬಂದ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು. ನನ್ನ ತಮ್ಮ ನನಗೆ ಗೊತ್ತಿಲ್ಲದಾಗೆ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ ಮುಚ್ಚಿಟ್ಟಿದ್ದ ಒಂದು ವಿಷಯ ನನಗೆ ಇವತ್ತು ಗೊತ್ತಾಯಿತು. ಹೇಳ್ತೀನಿ. ಹಿಂದೆ ರಾಮಾಯಣ ಕಾಲದಲ್ಲಿ ರಾಮನಿಗೆ ಲಕ್ಷ್ಮಣ ಅಂತ ಒಬ್ಬ ತಮ್ಮ ಇದ್ದ. ಹಾಗೆಯೇ ನನಗೊಬ್ಬ ತಮ್ಮ ಇದ್ದಾನೆ. ಆ ರಾಮನಿಗೆ ಲಕ್ಷ್ಮಣನ ಕಂಡ್ರೆ ತುಂಬ ಪ್ರೀತಿ. ರಾಮನ ಆಜ್ಞೆನ ಯಾವತ್ತೂ ಮೀರ್ತಿರ್ಲಿಲ್ಲ ಲಕ್ಷ್ಮಣ. ಅದೇ ರೀತಿ ನನ್ನ ತಮ್ಮನೂ ಕೂಡ ನಾನು ಹಾಕಿದ ಗೆರೆಯನ್ನು ದಾಟ್ತಿರಲಿಲ್ಲ. ಆದರೆ ಇವತ್ತು ಅವನು ನನಗೆ ದ್ರೋಹ ಮಾಡಿಬಿಟ್ಟ. ನನ್ನ ತಮ್ಮ ದ್ರೋಹ ಮಾಡಿಬಿಟ್ಟ. ಅವನು ಮಾಡಿರೋ ಮೋಸನ ಇವತ್ತು ನಾನು ಕಣ್ಣಾರೆ ನೋಡಿಬಿಟ್ಟೆ ಕಣಪ್ಪ. ಅಷ್ಟೊಂದು ಪ್ರೀತಿಸೋ ಹೆಂಡತಿ ಮನೆಯಲ್ಲಿದ್ದರು, ಅವಳನ್ನ ಬಿಟ್ಟು ಬೇರೆಯವಳನ್ನ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾನೆ. ಗುಟ್ಟಾಗಿ ಇನ್ನೆಲ್ಲೋ ಸಂಸಾರನೂ ನಡೆಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸಹಿಸ್ಕೊಂಡಿರಲಿ ಪುಟ್ಟ? ನನಗೆ ಆಗ್ತಿರೋ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯೋ ದೇವರೇ. ಮುಳುಗ್ತಿರೋನಿಗೆ ಒಂದು ಹುಲ್ಲು ಕಟ್ಟಿನೂ ಆಸರೆ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಸಂಕಟ ಕೇಳೋಕ್ಕೊಬ್ಬನಿದ್ದಾನೆ ಅಂತ ಆ ದೇವರೇ ನಿನ್ನನ್ನು ನನ್ನ ಜೊತೆ ಕಳಿಸಿದ್ದಾನೆ ಅಂತ ಕಾಡುತ್ತೆ. ಅಯ್ಯೋ ನನ್ನ ಕಂದ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ನೀನು ಹೇಳಿದ ಮೇಲೆ ನಾನು ನಗದೇ ಇರೋಕ್ಕಾಗುತ್ತಾ? ಹೌದು, ಮನೆಯವರಿಗೆ ಅನುಮಾನ ಬರೆದಿದ್ದ ಹಾಗೆ ನೋವನ್ನೆಲ್ಲ ನುಂಗ್ಕೊಂಡು ನಗ್ತಿರಲೇಬೇಕು. ನಗ್ತೀನಿ. ಸೀತಾ, ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ದೀನಿ, ಬರ್ತೀನಿ. ಆದಷ್ಟು ಬೇಗ ಬಂದುಬಿಡ್ತೀನಿ. ಮನೆಯಿಂದ ಫೋನ್ ಬಂತು, ಎಲ್ಲಿದ್ದೀರಾ ಅಂತ ಕೇಳಿದ್ರು. ಪಾರ್ಕಲ್ಲಿದ್ದೀನಿ ಅಂತಂದೆ. ಬೇಗ ಬನ್ನಿ ಅಂತ ಹೇಳಿದ್ರು. ನಾನಿನ್ನು ಹೊರಡ್ಲಪ್ಪ? ಯಾಕೋ ನಿನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಪುಟ್ಟ. ಇವತ್ತೊಂದೇ ಒಂದು ದಿವಸ ನನ್ನ ಜೊತೆಲಿ ನಮ್ಮ ಮನೆಗೆ ಬರ್ತೀಯಾ? ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕಳಿಸ್ಕೊಡ್ತೀನಿ. ಬರ್ತೀಯಾ?
ನಾನು ಎಲ್ರ ಥರ ಬದುಕಬೇಕು. ನೀವು ನನ್ನ ಗಂಡ ಅಂತ ಜಗತ್ತಿಗೆ ಕೂಗ್ ಹೇಳಬೇಕು. ಯಾರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾರೋ ಅವ್ರಿಗೆ ನಿಮ್ಮನ್ನ ತೋರಿಸ್ಬೇಕು ರೀ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನೀವು ಆದಷ್ಟು ಬೇಗ ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ಯಾಕಿಂತ ಕೆಲಸ ಮಾಡಿಬಿಟ್ಟಿಯೋ ಲಕ್ಷ್ಮಣ? ಯಾಕೆ? ಎಷ್ಟು ದಿನದಿಂದ ಇದೆಲ್ಲ ನಡೀತಾ ಇದೆ. ನಮಗೆ ಯಾರಿಗೂ ಒಂದು ಸುಳಿವೂ ಸಿಗಲಿಲ್ವಲ್ಲೋ. ಮೋಸನೂ ಕೂಡ ಇಷ್ಟು ಕ್ಲೀನಾಗಿ ನಿಂಗೆ ಮಾಡೋಕ್ಕೆ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮದುವೆ ಮಕ್ಕಳು ಅಂತ ಆದಮೇಲೆ ತಾನೊಬ್ಬ ಗಂಡ ತಾನೊಬ್ಬ ಅಪ್ಪ ಅನ್ನೋ ಜವಾಬ್ದಾರಿನ ನೆನಪಲ್ಲಿ ಇಟ್ಕೋಬೇಕು. ಅದನ್ನೆಲ್ಲ ಮರೆತು ಇನ್ನೊಂದು ಹೆಣ್ಣಿನ ಜೊತೆ ಸುತ್ತೋದಲ್ಲ. ಏನಮ್ಮ ಇದು? ನೀನು ಈ ಕಡ್ಡಿ ಮುಡ್ದಂಗೆ ಮಾತಾಡಿದ್ರೆ ಏನರ್ಥ? ಚಿಕ್ಕತ್ತೆ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಪಾಪ ಅವರು ನಿಮ್ಮ ಜೊತೆ ಹೊರಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ನಾನು ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಊರ್ಮಿಳ, ನಾವಿಬ್ರು ಇನ್ನೂ ಸರಿ ಹೋಗೋಣ. ಆಗಲ್ಲ ಚಿಕ್ಕಮ್ಮವ, ಇವತ್ತು ಅದು ಏನೇ ಆದರೂ ಚಿಕ್ಕತ್ತೆ ಜೊತೆ ಫಂಕ್ಷನಿಗೆ ನೀವು ಹೋಗಲೇಬೇಕು. ಏನು ಹೇಳ್ತಾ ಇದೀಯ ಸತ್ಯ ನೀನು? ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತು ಚಿಕ್ಕಮ್ಮವ. ಅಂದರೆ ಸತ್ಯಂಗೆ ಈ ವಿಷಯ ಮೊದಲೇ ಗೊತ್ತಿತ್ತ? ಖಂಡಿತ ಅವಳಿಗೇನೋ ಗೊತ್ತಿದೆ. ಅದಕ್ಕೆ ಹಾಗೆಲ್ಲ ಮಾತಾಡ್ತಿದ್ಲು, ನೊಂದ್ಕೋತಿದ್ಲು. ಇದಕ್ಕಿದ್ದ ಹಾಗೆ ಅವಳಲ್ಲಿ ಏನೋ ಬದಲಾವಣೆ ಆಗಿತ್ತು. ಖಂಡಿತ ಸತ್ಯಂಗೆ ಲಕ್ಷ್ಮಣನ ವಿಷಯ ಗೊತ್ತಿದೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತಾರೆ. ಒಂದೇ ಸಲಕ್ಕೆ ಲಕ್ಷ್ಮಣನ ಹತ್ತಿರ ಈ ವಿಚಾರ ಪ್ರಸ್ತಾಪ ಮಾಡೋದು ಸರಿ ಇರಲ್ಲ. ಮೊದಲು ಸತ್ಯನ ಹತ್ತಿರ ಈ ವಿಷಯದ ಬಗ್ಗೆ ಮಾತಾಡಿ ನಾನು ನೋಡಿದ್ದು ಕೇಳಿದ್ದು ನಿಜಾನ ಅಂತ ತಿಳ್ಕೋಬೇಕು. ಹೌದು, ಅದೇ ಸರಿ. ಆಗಲಿ ನಾನೊಂದು 5-6 ಗಂಟೆ ಅಷ್ಟೊತ್ತಿಗೆ ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ಮೀಟ್ ಆಗೋಣ. ನಚ್ಚಿ, ಇದೇ ನಮ್ಮ ಮನೆ ನೋಡಿದ್ಯಾ? ಹಾಂ, ಸೀತಾ, ಊರ್ಮೇಳ, ವಿತೌಟ್ ಮಿಸ್ ನಾನು ಮೀಟ್ ಆಗೇ ಆಗ್ತೀನಿ ಇವತ್ತು. ಲಕ್ಷ್ಮಣ, ಎಲ್ಲರೂ ಬನ್ನಿ. ಯಾರು ಬಂದಿದ್ದಾರೆ ನೋಡಿ. ರೀ ಒಂದು ಸೆಕೆಂಡ್. ಭಾವ ಕರೀತಿದ್ದಾರೆ. ಊರ್ಮಿಳ, ಯಾವುದೋ ಇಂಪಾರ್ಟೆಂಟ್ ಕಾಲ್ದಲ್ಲಿದ್ದೀನಿ. ನೀನು ಹೋಗಿರು, ಬರ್ತೀನಿ. ನೀನು ಹೋಗಿರು. ಹೇಳಿ. ಅರೇ, ಯಾರೇ ಇದು ಪುಟ್ಟ ಹುಡುಗ? ಯಾರಪ್ಪ ನೀನು? ಏನು ನಿನ್ನ ಹೆಸರು? ಸೀತಾ, ನನಗೆ ಪಾರ್ಕಲ್ಲಿ ಪುಟಾಣಿ ಹುಡುಗ ನನ್ನ ಫ್ರೆಂಡ್ ಸಿಕ್ಕಿದ್ದಾನೆ ಅಂತ ಹೇಳ್ತಿದ್ನಲ್ಲ, ಅವನೇ ಇವನು. ಅಂದರೆ ನಿಮ್ಮನ್ನು ಪಾರ್ಕಲ್ಲಿ ಕಾಪಾಡಿದ ಹುಡುಗ ಇವನೇನಾ? ಪುಟ್ಟ, ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಪ್ಪ. ನಮ್ಮ ಯಜಮಾನ್ರನ್ನ ಕಾಪಾಡಿದ ದೇವರು ನೀನು. ನಿನ್ನ ಬಗ್ಗೆನೂ ಅಷ್ಟೇ, ಇವ್ರು ತುಂಬ ಹೇಳ್ತಿರ್ತಾರೆ. ಅಂತೂ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಬಂದ್ರಲ್ಲ, ಅದೇ ಖುಷಿ ನನಗೆ. ಓಹ್, ಇವನ್ನ ನಿನಗೆ ಪರಿಚಯ ಮಾಡಿಸೋದೇನೆ ಮರೆತುಬಿಟ್ಟೆ ಅಲ್ಲ. ಇವಳು ನನ್ನ ಹೆಂಡತಿ ಸೀತಾ. ಅಯ್ಯೋ ಅಯ್ಯೋ, ಹೇಳುಕಂದ ನೋಡ್ರಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಂಥ ಒಳ್ಳೆ ಸಂಸ್ಕಾರ ಮಗುಗೆ. ನೀನೇನಾ ನಮ್ಮಪ್ಪನ ಹೊಸ ಫ್ರೆಂಡು? ತುಂಬ ಮುದ್ದಾಗಿದ್ಯಾ ಕಣೋ. ಇನ್ಮೇಲಿಂದ ನಾನು ನೀನು ಫ್ರೆಂಡ್ಸ್. ನನ್ನ ಹೆಸರು ಕಾರ್ತಿಕ್. ಫ್ರೆಂಡ್ಸ್. ಭಾವ, ಇವನನ್ನ ನಾನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಎಲ್ಲಿರೋದು ಇವನು? ನಮ್ಮ ಪಕ್ಕದ ಲೇಔಟ್. ನಾನು. ಹೌದಾ? ನಾನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಲ್ವೇ, ನೀನೆಲ್ಲಿ ಭೇಟಿ ಆಗ ಸಾಧ್ಯ ಇವನನ್ನ? ಅದೇ ನೆನಪಾಗ್ತಿಲ್ಲ ಅಕ್ಕ. ಆದ್ರೂ ಮಗು ತುಂಬ ಮುದ್ದಾಗಿದ್ದಾನೆ. ಹಾ ದೊಡ್ಡಪ್ಪ, ಏನಾಗ್ಲಿಂದ ಕರಿ. ಅರೆ ನಚ್ಚಿ, ಹೇಗಿದ್ಯಾ?
ನೀನೇನಿಲ್ಲಿ? ಈ ಮಗು ಚಿಕ್ಕ ಮಾವನ ಮಗು ಅಲ್ವಾ? ಇವನು ಹೇಗೆ ಇಲ್ಲಿಗೆ ಬಂದ? ರಿತು, ನಿನಗೆ ಹೇಳ್ತಿದ್ನಲ್ಲ ಪಾರ್ಕಲ್ಲಿ ನನಗೊಬ್ಬ ಪುಟಾಣಿ ಫ್ರೆಂಡ್ ಇದ್ದಾನೆ ಅಂತ, ಅವನೇ ಇವನು. ಓಹ್, ಹಾಗಿದ್ರೆ ನಿಮ್ಮನ್ನ ಸೇವ್ ಮಾಡಿದ ಜೀವನ. ಥ್ಯಾಂಕ್ ಯು ಸೋ ಮಚ್ ನಚ್ಚಿ. ದೊಡ್ಡಪ್ಪ, ಏನ್ ಗೊತ್ತಾ, ಇವನು ನನಗೆ ಮತ್ತೆ ಅಮ್ಮಂಗೆ ನಿಮ್ಗಿನ್ನ ಮುಂಚೆಯಿಂದನೂ ಫ್ರೆಂಡ್. ಅಕ್ಕ, ನಾನು ಹೇಳಿಲ್ವಾ ಇವನನ್ನು ಎಲ್ಲೋ ನೋಡಿದ್ದೀನಿ ಅಂತ? ರೀತು ಹೇಳಿದ್ಮೇಲೆ ನೆನಪಾಗ್ತಿದೆ ನೋಡು. ಅವತ್ತು ನಾನು ಹುಡ್ದಬ್ಬ ಅಂತ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವತ್ತು ದೇವಸ್ಥಾನದಲ್ಲಿ ಅವ್ರ ಅಮ್ಮನೂ ಸಿಕ್ಕಿದ್ರು. ಹೇಗಿದ್ಯಾ ನಚ್ಚಿ? ಅಮ್ಮ ಹೇಗಿದ್ದಾರೆ? ನಚ್ಚಿ, ಅಮ್ಮ ನೀನು ಹೇಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಈ ಮಗು ಮತ್ತೆ ಇವರಮ್ಮ ಚಿಕ್ಕತ್ತೆಗೆ ಮೊದಲೇ ಪರಿಚಯನಾ? ಚಿಕ್ಕತ್ತೆ ಇವರಮ್ಮ ಬೇರೆ ಯಾರೂ ಅಲ್ಲ, ಚಿಕ್ಕ ಮಾವನ ಎರಡನೇ ಹೆಂಡತಿ. ಅಕ್ಕ, ನಾನು ಅವತ್ತೇ ಇವ್ರನ್ನ ಮನೆಗೆ ಕರೆದೆ ಅಕ್ಕ. ಒಂದೇ ದಿನಕ್ಕೆ ಈ ಹುಡುಗ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದ. ಆದರೆ ಅವತ್ತೇನೋ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂತಂದ್ರು ಇವರಮ್ಮ. ಇವತ್ತು ನೋಡಿ, ಭಾವನೆ ಇವನನ್ನು ಮನೆಗೆ ಕರ್ಕೊಂಡು ಬರೋ ಹಾಗಾಯಿತು. ನಮ್ಮ ಮನೆ ಋಣ ಇವನಿಗಿದೆ ಅಂತಾಯಿತು. ಅಲ್ವೇನೋ ನಚ್ಚಿ? ಪುಟ್ಟ, ನಿಂಗೆ ತಿನ್ನೋದಕ್ಕೇನಿಷ್ಟ? ಏನು ಮಾಡ್ಕೊಡ್ಲಿ? ಏ ದೊಡ್ಡಮ್ಮ, ಅದನ್ನೇನು ಕೇಳೋದು? ಈಗಿನ ಕಾಲದ ಮಕ್ಳಿಗೆ ಪಿಜ್ಜಾನೋ ಬರ್ಗರೋ ಏನಾದ್ರು ಆರ್ಡರ್ ಮಾಡಿದ್ರೆ ಖುಷಿಯಾಗಿ ತಿಂತಾರೆ. ನಚ್ಚಿ, ಪಿಜ್ಜಾ ಆರ್ಡರ್ ಮಾಡ್ಲಾ? ಹಾಕ್ತೀನಿ ನೋಡು ರಿತು. ಮಗುಗೆ ಪಿಜ್ಜಾ ಆಸೆ ತೋರಿಸ್ತೀಯಾ? ಏನು ಬೇಕಾಗಿಲ್ಲ, ನಾನು ಅವಲಕ್ಕಿ ಮಾಡ್ತೀನಿ, ಅದನ್ನ ತಿಂತಾನವನು. ಅವಲಕ್ಕಿ ತಿಂತೀಯಲ್ಲ ಪುಟ್ಟ? ನಚ್ಚಿ, ಅವಲಕ್ಕಿ ತಿಂತ್ಯಾ? ನೋಡು, ನೋಡಿ ಆ ಚಿಕ್ಕ ಹುಡುಗನ ಕಡೆಯಿಂದ ಸ್ವಲ್ಪ ಕಲ್ತ್ಕೊ. ಏನಾಗ್ತಿದೆ ಇಲ್ಲಿ? ಚಿಕ್ಕ ಮಾವ ಬೇರೆ ಮನೇಲೇ ಇದ್ದಾರೆ. ಅಕಸ್ಮಾತ್ ಈ ಮಗು ಚಿಕ್ಕ ಮಾವನ್ ನೋಡಿ ಅಪ್ಪ ಅಂತ ಹೋಗಿ ತಪ್ಕೊಂಡ್ಬಿಟ್ರೆ ನಾನು ಏನು ಮಾಡಲಿ? ಸರಿ ಉರ್ಮಿಳಾ, ಅವಲಕ್ಕಿ ಮಾಡೋಣ ನಡಿ. ರೀ, ಯಾಕೆ ಈ ಮಗು ಆವಾಗಲಿಂದ ಏನೂ ಮಾತಾಡ್ತಾನೆ ಇಲ್ಲ, ಬರೀ ತಲೆ ಅಲ್ಲಾಡಿಸ್ತಾ ಇದೆ? ಪಾಪ ಅಕ್ಕ, ಮಗುಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಇವರಮ್ಮ ಅವತ್ತೇ ಹೇಳ್ಕೊಂಡು ತುಂಬ ಬೇಜಾರು ಮಾಡಿಕೊಂಡ್ರು. ಹೌದು ಸೀತಾ, ನನಗೂ ಈ ವಿಚಾರ ಕೇಳಿ ಮನಸ್ಸಿಗೆ ತುಂಬ ಬೇಸರ ಆಯಿತು. ಇಷ್ಟು ಒಳ್ಳೆ ಮಗುವಿಗೆ ಎಷ್ಟು ಚೂಟಿ ಇದ್ದಾನೆ. ಆ ಭಗವಂತ ಎಂಥ ಅನ್ಯಾಯ ಮಾಡಿಬಿಟ್ಟಿದೆ ನೋಡು. ಮಾತಾಡೋ ಶಕ್ತಿನೇ ಕಿತ್ಕೊಂಡ್ಬಿಟ್ಟಿದ್ದಾನೆ. ಛೇ, ಈ ಮಗುಗೆ ಹೀಗಾಗಬಾರ್ದಾಗಿತ್ತು. ನಮಗೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಇನ್ನು ಅವ್ರ ಅಪ್ಪ ಅಮ್ಮನಿಗೆ ಅದೆಷ್ಟು ಸಂಕಟ ಆಗಿರಬೇಡ.
ಬಾಯ್ಲಿ ಪುಟ್ಟ. ದೀಪ ಆರೋ ಟೈಮಲ್ಲಿ ಜೋರಾಗಿ ಉರಿಯುತ್ತಂತೆ. ಹಾಗೆ ಸತ್ಯನೂ ಹಾರಾಡ್ತಿದ್ದಾಳೆ. ಅವಳಿಗೆ ಇವ್ರ ಸಪೋರ್ಟ್ ಬೇರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ? ನಮ್ಮ ಅತ್ತೆ ಏನಾದರೂ ಸಿಕ್ಕಿದ್ರ ಅವ್ರ ಹತ್ರ ಏನು ಮಾತಾಡಿದೆ ಅಂತ ಹೇಳ್ಬಿಡು. ಏಯ್, ಸುಮ್ಮನೆ ಕಿರಿಚ್ಬೇಡ. ಆ ಮುದುಕಿ ಬಾಯಿಗೆ ಬಂದಂಗೆ ಮಾತಾಡ್ಲು. ನಾನೇ ಹೋಗ್ಲಿ ಪಾಪ ಅಂತ ಬಿಟ್ಟೆ. ಇನ್ನೊಂದ್ಸಲ ಆ ರೀತಿ ಮಾತಾಡಿದ್ರೆ ನಾನೇ ಸರಿಯಾಗಿ ಉತ್ತರ ಕೊಡ್ತೀನಿ. ಲೇ ಸತ್ಯ, ನಾನು ನಿನ್ನ ಅಕ್ಕ ಅನ್ನೋದನ್ನು ಮರೆತು ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ? ಇದಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡದೇ ಇದ್ರೆ ನನ್ನ ಹೆಸರು ದಿವ್ಯನೇ ಅಲ್ಲ. ಆದಷ್ಟು ಬೇಗ ಆ ಕೋಟೆ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಅದಕ್ಕೆ ಎಷ್ಟು ಮೆರಿತೀಯೋ ಮೆರಿ. ನಾನು ಬಂದಮೇಲೆ ನಿನ್ನ ಕತೆ ಮುಗೀತು. ಯಾಕೆ ಅಂದರೆ ಇವಾಗ ನನ್ನ ಹತ್ರ ಇರೋ ವಿಷಯ ಇಡೀ ಕೋಟೆ ಮನೆನೇ ಅಳ್ಳಾಡೋ ಅಂಥ ವಿಷಯ. ಯಾರಿಗೋಸ್ಕರ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ಯೋ ಅವರೇ ನಿನ್ನನ್ನು ಆ ಮನೆಯಿಂದ ಕತ್ತಿ ಹಿಡಿದು ಆಚೆ ಹಾಕ್ತಾರೆ. ಆಮೇಲೆ ಇನ್ನೇನು, ನಿಂದು ಅಂತಿರೋದೆಲ್ಲ ನಂದಾಗತ್ತೆ. ನೀನು ಬೀದಿಲಿ, ನಾನು ಅರಮನೆಯಲ್ಲಿ, ಐ ಮೀನ್ ಕೋಟೆ ಮನೆಯಲ್ಲಿ. ನೋಡ್ರಿ, ಇಂಥ ಪರಿಸ್ಥಿತಿಲೂ ಈ ಮಗು ಎಷ್ಟು ಚೂಟಿಯಾಗಿದೆ. ಇಂಥ ಮಗುನ ಪಡೆಯೋಕ್ಕೆ ಈ ಹುಡುಗನ ಅಪ್ಪ ಅಮ್ಮ ಅದು ಎಷ್ಟು ಪುಣ್ಯ ಮಾಡಿದ್ರೋ ಏನೋ. ಒಳ್ಳೇದಾಗಲಿ ಪುಟ್ಟ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಈ ಮಗುವಿನ ತಂದೆ ನಿಮ್ಮ ಮೈದ್ನ ಅಂತ ಗೊತ್ತಾದರೆ ನೀವು ಎಷ್ಟು ನೊಂದ್ಕೋಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ ಅತ್ತೆ. ದೊಡ್ಡಮ್ಮ, ಇಂಥವ್ರನ್ನ ಆ ದೇವರು ಯಾವಾಗಲೂ ಚೆನ್ನಾಗೇ ಇಟ್ಟಿರ್ತಾರೆ. ಮತ್ತು ಅವನು ಅಷ್ಟೇ, ಯಾವಾಗಲೂ ನಗ್ತಾನೆ ಇರ್ತಾನೆ. ಯಾಕೆ ಹೇಳಿ? ಅವನು ನನ್ನ ತಮ್ಮ. ನಚ್ಚಿ, ನಾನು ನೀನು ಅಕ್ಕ ತಮ್ಮ, ಓಕೆನಾ? ಅಕ್ಕ ತಮ್ಮನ ಭೇಟಿ ಈ ಥರ ಆಗೋಯ್ತಲ್ಲ ದೇವ್ರೆ. ಹಾಗಿದ್ರೆ ಈ ಪುಟಾಣಿ ಪರಿಚಯ ನನಗೆ ಮಾತ್ರ ಇಲ್ಲ ಅಂತ ಆಯ್ತು. ರಿತು, ಅವನು ನಿನಗೆ ತಮ್ಮ ಅಂದಮೇಲೆ ಅವನು ನನಗೂ ತಮ್ಮನೇ. ನೀನು ನನಗೂ ತಮ್ಮನೇ, ಓಕೆನಾ? ಹೌದು, ಎಲ್ಲಿ ಲಕ್ಷ್ಮಣ ಕಾಣಿಸ್ತಿಲ್ವಲ್ಲ? ಲಕ್ಷ್ಮಣ, ಲಕ್ಷ್ಮಣ, ಅಯ್ಯಯ್ಯೋ, ರಾಯರು ಬೇರೆ ಚಿಕ್ಕ ಮಾವನ್ ಈ ರೀತಿ ಕರೀತಿದ್ದಾರೆ. ಆ ಮಗು ಬೇರೆ ಅವ್ರ ಅಪ್ಪನ ಕಣ್ಣು ಹಿಡಿಯುತ್ತೆ. ಅಕಸ್ಮಾತ್ ಹಾಗೇನಾದರೂ ಆಗೋದ್ರೆ ಇದರಿಂದ ದೊಡ್ಡ ಅವಾಂತರನೇ ಆಗೋಗುತ್ತೆ. ಇಲ್ಲ, ಹಾಗಾಗಬಾರ್ದು. ರಾಯರೇ, ಇವನೇ ನನ್ನ ಫ್ರೆಂಡು. ತುಂಬ ಕ್ಯೂಟ್ ಆಗಿದ್ದಾನೆ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ? ಅವಳು ನನ್ನ ಸೊಸೆ, ಅಂದರೆ ಕಾರ್ತಿಕ್ ಇದ್ದಾನಲ್ಲ, ಅವನ ಹೆಂಡತಿ. ಶೋ, ನಾನು ಸತ್ಯ. ಫ್ರೆಂಡ್ಸ್. ಬೇಕಿದ್ರೆ ಅವಳನ್ನ ಅತ್ತಿಗೆ ಅಂತಾನೂ ಕರಿ, ಯಾಕಂದ್ರೆ ಅವಳು ನನ್ನ ಹೆಂಡತಿ. ಏನೂ ಬೇಕಾಗಿಲ್ಲ, ನಾನು ನಚ್ಚಿ ಫ್ರೆಂಡ್ಸ್. ತಗೊಳಪ್ಪ,
ನಾನು ನನ್ನ ಫ್ರೆಂಡು ಅಂತ ಮನೆಗೆ ಕರ್ಕೊಂಬಂದೆ, ಈಗ ಮನೆಯವರೆಲ್ಲ ಅವನಿಗೆ ಫ್ರೆಂಡ್ ಆಗ್ಬಿಟ್ರು. ನಚ್ಚಿ ಹೆಂಗೆ ಖುಷಿನಾ? ಇನ್ಮೇಲೆ ನಮ್ಮ ಮನೆಗೆ ನೀನು ಆಗಾಗ ಬರ್ತಾ ಇರಬೇಕು. ಹಾಂ ನಚ್ಚಿ, ನಾನು ನಮ್ಮ ಮನೆ ಎಲ್ಲ ತೋರಿಸ್ತೀನಿ, ಬರ್ತೀಯಾ?